ಶ್ರೀರಾಮಕೃಷ್ಣರು ಭಕ್ತರಿಗೆ, ನೋಡಿ ಅಲ್ಲಿ ಹೋಗುತ್ತಿದ್ದಾನಲ್ಲ ಆ ಹುಡುಗ, ಆತನಿಗೆ ಇನ್ನೂ ಸ್ವಲ್ಪ ಕಾಲ ಹಣದ ಮೇಲಿನ ಆಸಕ್ತಿ ಇರುತ್ತದೆ. ಆದರೆ ಬೇರೆ ಕೆಲವರು ಇದ್ದಾರೆ, ಅವರಿಗೆ ಈ ಭಾವನೆಯೇ ಇಲ್ಲ. ಇಲ್ಲಿಗೆ ಬರುವ ಕೆಲವು ಯುವಕರು ವಿವಾಹವಾಗುವುದಿಲ್ಲ. ಭಕ್ತರು ಪರಮಹಂಸರ ಈ ಮಾತುಗಳನ್ನು ನಿಶ್ಶಬ್ದರಾಗಿ ಕುಳಿತು ಕೇಳುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಭಕ್ತರಿಗೆ, ಮನಸ್ಸಿನಿಂದ ಕಾಮಕಾಂಚನಾಸಕ್ತಿ ಸಂಪೂರ್ಣವಾಗಿ ಬಿಟ್ಟು ತೊಲಗಿ ಹೋಗದೇ ಇದ್ದರೆ ಅವತಾರ ಪುರುಷರನ್ನು ಗುರುತಿಸಲು ಮನಸ್ಸಿಗೆ ಬಹಳ ಕಷ್ಟವಾಗಿ ತೋರುತ್ತದೆ. ಯಾರೋ ಒಬ್ಬ ಒಂದು ವಜ್ರವನ್ನು ತೆಗೆದುಕೊಂಡು ಹೋಗಿ ಒಬ್ಬ ಬದನೆಕಾಯಿ ಮಾರುವವನನ್ನು ಕೇಳಿದ, ಇದರ ಬೆಲೆ ಎಷ್ಟು ಅಂತ. ಆತ ಹೇಳಿದ, ಇದಕ್ಕೆ ನಾನು 9 ಸೇರು ಬದನೆಕಾಯಿ ಮಾತ್ರ ಕೊಡಬಲ್ಲೆ, ಅದರ ಮೇಲೆ ಒಂದು ಕಾಯನ್ನೂ ಅಧಿಕವಾಗಿ ಕೊಡಲಾರೆ. ಇದನ್ನು ಕೇಳಿ ಭಕ್ತರೆಲ್ಲರೂ ನಗಲಾರಂಭಿಸಿದರು. ಚಿಕ್ಕ ನರೇಂದ್ರ ಬಹಳ ಗಟ್ಟಿಯಾಗಿ ನಗಲಾರಂಭಿಸಿದ. ಚಿಕ್ಕ ನರೇಂದ್ರ ಇದರ ಅರ್ಥವನ್ನು ಒಡನೆಯೇ ಗ್ರಹಿಸಿಬಿಟ್ಟಿದ್ದಾನೆ ಎಂಬ ಭಾವನೆ ಪರಮಹಂಸರಿಗೆ ಬಂದಿತು. ಶ್ರೀರಾಮಕೃಷ್ಣರು, ಈತನದು ಎಂಥ ಚುರುಕು ಬುದ್ಧಿ! ತೋತಾಪುರಿ ಕೂಡ ಇದೇ ರೀತಿಯಲ್ಲಿ ವಿದ್ಯುದ್ವೇಗದಲ್ಲಿ ಗೀತೆ, ಭಾಗವತ ಮತ್ತಿತರ ಶಾಸ್ತ್ರಗಳ ಸಾರವನ್ನು ಗ್ರಹಿಸಿ ಬಿಡುತ್ತಿದ್ದ. ಬಾಲ್ಯದಿಂದಲೇ ಕಾಮಕಾಂಚನ ತ್ಯಾಗ ಬಹಳ ಅದ್ಭುತವಾದದ್ದೇ. ಇದು ಎಲ್ಲೋ ಕೆಲವರಿಗೆ ದೊರೆಯುವ ಭಾಗ್ಯ ಮಾತ್ರ. ಈ ರೀತಿಯಾದ ತ್ಯಾಗವಿಲ್ಲದವನನ್ನು ಆಲಿಕಲ್ಲು ತಾಗಿದ ಮಾವಿನ ಹಣ್ಣಿಗೆ ಹೋಲಿಸಬಹುದು. ಅದನ್ನು ದೇವರಿಗಂತೂ ಅರ್ಪಿಸುವುದಕ್ಕೆ ಆಗುವುದೇ ಇಲ್ಲ. ಜನರೂ ಕೂಡ ಅದನ್ನು ತಿನ್ನುವುದಕ್ಕೆ ಹಿಂಜರಿಯುತ್ತಾರೆ. ಯೌವನದಲ್ಲಿ ಅನೇಕ ದುಷ್ಕಾರ್ಯಗಳನ್ನು ಮಾಡಿ ವೃದ್ಧಾಪ್ಯದಲ್ಲಿ ಭಗವನ್ನಾಮ ಜಪದಲ್ಲಿ ಕಾಲ ಕಳೆಯುವ ಜನರು ಈ ಜಗತ್ತಿನಲ್ಲಿ ಇದ್ದಾರೆ. ಅವರು ಅಧಮರಲ್ಲಿ ಮೇಲು. ಮಲ್ಲಿಕನೆಂಬುವ ವ್ಯಕ್ತಿಯ ತಾಯಿ ಒಂದು ದೊಡ್ಡ ಮನೆತನಕ್ಕೆ ಸೇರಿದವಳು. ಆಕೆ ವೇಶ್ಯೆಯರ ಸಂಬಂಧವಾಗಿ ನನ್ನನ್ನು ಕೇಳಿದಳು, ಏನು ಮುಕ್ತರಾಗಲು ಅವರಿಗೆ ಯಾವ ಮಾರ್ಗವೂ ಇಲ್ಲವೇನು ಅಂತ. ಆಕೆ ಹಿಂದೆ ತಾನೇ ಆ ವಿಧವಾದ ಜೀವನವನ್ನು ನಡೆಸಿದ್ದಳು. ಅದಕ್ಕಾಗಿಯೇ ಅವಳ ಬಾಯಿಂದ ಆ ಪ್ರಶ್ನೆ. ನಾನು ಆಕೆಗೆ ಹೇಳಿದೆ, ಹೌದು ಸಾಧ್ಯ, ಅವರಿಗೂ ದೊರೆಯುತ್ತದೆ. ಆದರೆ ಅವರು ಮತ್ತೆ ಇಂಥ ಕಾರ್ಯಗಳನ್ನು ಇನ್ನೆಂದಿಗೂ ಮಾಡುವುದಿಲ್ಲ ಅಂತ ಶಪಥ ಮಾಡಿ ಹೃತ್ಪೂರ್ವಕವಾದ ವ್ಯಾಕುಲತೆಯಿಂದ ಆತನ ಸಾಕ್ಷಾತ್ಕಾರಕ್ಕಾಗಿ ಅತ್ತರೆ ಮಾತ್ರ. ಬರಿದೇ ಹರಿನಾಮವನ್ನು ಜಪಿಸಿದರೆ ಏನಾಗುತ್ತದೆ? ಹೃತ್ಪೂರ್ವಕವಾಗಿ ಅಳಬೇಕು. ಈಗ ತಾಳ ಮೃದಂಗಗಳೊಡನೆ ಸಂಕೀರ್ತನೆ ಆರಂಭವಾಯಿತು. ಕೇಶವ ಭಾರತಿಯಿಂದ ಗೌರಾಂಗ ಸನ್ಯಾಸ ಸ್ವೀಕರಿಸಿದರ ಸಂಬಂಧವಾಗಿ ಕೀರ್ತನಕಾರ ಹಾಡುತ್ತಿದ್ದಾನೆ. ಓ ಎಂಥ ನೋಟವ ಕಂಡೆನು, ಕೇಶವ ಭಾರತೀಯ ಕುಟಿಯೊಳಗೆ ನಾನೆಂಥ ನೋಟವ ಕಂಡೆನು, ಅಲ್ಲಿ ಶ್ರೀ ಗೌರಾಂಗ ದೇವನು ಮತ್ತ ಮಾತಂಗದಲು ನರ್ತಿಸಿ ದಿವ್ಯ ಮಧುವನ್ನು ಕುಡಿದು ಮರುಳಾಗುತ್ತ ಕಂಬನಿ ಕರೆಯುತ್ತ ಹೊರಳಿ ಕಂಠೀರವದಿ ಹರಿಯನು ನುತಿಸಿ ದಿನವನ್ನು ಸವಿಯುತ್ತ ದಿವ್ಯ ಲೀಲೆಯೊಳಿದ್ದನು. ಇಂಥ ಪದವನ್ನು ಪಡೆದರೂ ಅವನೆಂತು ಮನೆ ಮನೆ ಬಾಗಿಲಲಿ ಅದೋ ಮನುಜರೊಲ್ಮೆಯ ಬೇಡಿ ನಡೆವನು, ತಾನು ದೇವರ ದಾಸನೆನ್ನುವ ಅರಿವ ಪಡೆಯುವ ಬಗೆಯಲಿ. ಎಂಥ ನಿಷ್ಠುರವಾದ ಎದೆಯೂ ಕರಗಿ ಹೋಗಿದೆ ಯೋಗಿ ವೇಷದೊಳಿರುವ ಶ್ರೀ ಗೌರಾಂಗ ದೇವನ ಮುಖವ ಕಂಡಾಕ್ಷಣದಲ್ಲಿ. ಇಂಥ ಶ್ರೀ ಗೌರಾಂಗ ದೇವನ ದಾಸನಾಗುವ ಪುಣ್ಯವೆಂದಿಗೆ ಎನ್ನುವನಿದೋ ಈ ಪ್ರೇಮದಾಸನು ಗೌರಾಂಗ ದೇವನ ಭಕ್ತನು. ಪರಮಹಂಸರು ಈ ಹಾಡನ್ನು ಕೇಳುತ್ತಿದ್ದ ಹಾಗೆಯೇ ಭಾವಾವಿಷ್ಟರಾಗಿದ್ದಾರೆ. ಶ್ರೀಕೃಷ್ಣನ ವಿರಹದಿಂದ ಬಹಳವಾಗಿ ದುಃಖಕ್ಕೀಡಾಗಿರುವ ಒಬ್ಬ ವ್ರಜ ಗೋಪಿಯ ಮಾನಸಿಕ ಅವಸ್ಥೆಯನ್ನು ಗಾಯಕ ವರ್ಣಿಸುತ್ತಿದ್ದಾನೆ. ಆಕೆ ಮಾಧವಿ ಲತಾಗೃಹದಲ್ಲಿ ಶ್ರೀಕೃಷ್ಣನನ್ನು ಹುಡುಕುತ್ತಿದ್ದಾಳೆ. ನನ್ನ ಮಾಧವನನು ಕೊಡು ಮಾಧವಿ ನನಗೆ, ನನ್ನೊಲವನು ನನ್ನಿನಿಯನ ಕೊಡು ನನಗೆ, ನೀನವನನು ಕೊಟ್ಟರೆ ದಾಸಿಯವೋಲಿರುವೆನು ನಾ ನಿನ್ನಯ ಮನೆಯೊಳಗೆ, ನಿನ್ನೆದೆಯೊಳಗವನನ್ನೇತಕ್ಕೆ ಬಚ್ಚಿಟ್ಟಿಹೆ ಮಾಧವಿ ಕೊಡು ನನ್ನಿನಿಯನ ನನಗೆ. ನಾ ಮುಗ್ಧಳು
ನನ್ನೊಳಗೇತಕೆ ನಿನಗೀತರ ಹಗೆ, ಮೀನಿಗೆ ನೀರೆಂತಂತೆಯೇ ನನಗವನೇ ಆಧಾರ, ಅವನಿಲ್ಲದೆ ಜೀವಿಸೆನ ಜೀವನವೇ ನಿಸ್ಸಾರ. ಓ ಕೊಡು ಮಾಧವಿ ಬೇಡುವೆ ನನ್ನ ಮಾಧವನನು ನನಗೆ, ಕೊಡು ಹಿಂದಕ್ಕೆ ನನ್ನಿನಿಯನ ನನಗೆ. ಆಗಾಗ ಪರಮಹಂಸರು ಆಶು ಕವಿತೆಗಳನ್ನು ಮಾಡುತ್ತಾ ಗಾಯಕರೊಡನೆ ಹಾಡಿದರು. ಪ್ರಾಣವಲ್ಲಭ ಶ್ಯಾಮಸುಂದರನು ನೆಲೆಸಿರುವ ಆ ಮಧುರೆಗಿಲ್ಲಿಂದ ಎನಿತು ದೂರ. ಪರಮಹಂಸರು ಸಮಾಧಿಸ್ಥರಾಗಿದ್ದಾರೆ. ಅವರ ದೇಹ ಸ್ಪಂದಹೀನವಾಗಿದೆ. ಆ ಸ್ಥಿತಿಯಲ್ಲೇ ಅವರು ಬಹಳ ಹೊತ್ತು ಇದ್ದರು. ಈಗ ಪರಮಹಂಸರು ಕಿಂಚಿತ್ ಪ್ರಕೃತಿಸ್ಥರಾಗಿದ್ದಾರೆ. ಇನ್ನೂ ಭಾವಾವಿಷ್ಟರಾಗಿಯೇ ಕೆಲವು ವೇಳೆ ಭಕ್ತರನ್ನು ಸಂಬೋಧಿಸಿ ಮಾತನಾಡುತ್ತಿದ್ದಾರೆ. ಮಧ್ಯೆ ಮಧ್ಯೆ ತಾಯಿಯೊಡನೆ ಮಾತನಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ಹೇ ತಾಯೇ, ನೀನು ಆತನನ್ನು ಆಕರ್ಷಿಸಿ ಬಿಡು. ನಾನು ಆತನಿಗಾಗಿ ಇನ್ನು ಹೆಚ್ಚು ಶ್ರಮ ಪಡಲಾರೆ. ಮಾಸ್ಟರಿಗೆ, ನನ್ನ ಮನಸ್ಸು ನಿನ್ನ ಬಂಧುವಿನ ಕಡೆ ಸ್ವಲ್ಪ ಎಳೆಯುತ್ತಿದೆ. ಗಿರೀಶನಿಗೆ, ನೀನು ಬಹಳವಾಗಿ ಬೈಯುವುದು ಮತ್ತು ನಿಂದನೀಯವಾದ ಮಾತುಗಳನ್ನು ಆಡುವುದು ಉಂಟು. ಅದಕ್ಕಾಗಿ ನೀನೇನು ಚಿಂತಿಸಬೇಕಾಗಿಲ್ಲ. ಅವೆಲ್ಲ ಹೊರಕ್ಕೆ ಬಂದು ಬಿಡುವುದೇ ಮೇಲು. ಕೆಲವರ ದೇಹಕ್ಕೆ ಕೆಟ್ಟ ರಕ್ತ ಸೇರಿಕೊಂಡು ಅದು ಅವರಿಗೆ ಏನೇನೋ ರೋಗವನ್ನು ತರುತ್ತದೆ. ಅದು ಹೊರಕ್ಕೆ ಬಂದಷ್ಟೂ ಮೇಲು. ಸೌದೆ ಉರಿಯುವಾಗ ಚಟಪಟ ಅಂತ ಶಬ್ದ ಮಾಡುತ್ತದೆ. ಉರಿದು ಮುಗಿದ ಮೇಲೆ ಯಾವ ಶಬ್ದವೂ ಇರದು. ಹಾಗೆಯೇ ಮನುಷ್ಯನ ಉಪಾಧಿ ನಾಶವಾಗುವಾಗ ಅದು ಒಂದು ಸ್ವಲ್ಪ ಗಲಾಟೆ ಶಬ್ದ ಮಾಡುತ್ತದೆ. ಬಳಿಕ ಶಾಂತಿ. ನೀನು ದಿವಸಕ್ಕೂ ಶುದ್ಧವಾಗುತ್ತಾ ಮುಂದುವರಿಯುವೆ. ದಿನ ಕಳೆದಂತೆ ನೀನು ಮುಂದುವರಿಯುತ್ತಾ ಹೋಗುವೆ. ಇದನ್ನು ನೋಡಿ ಜನರು ಸುಮ್ಮನೆ ಅಚ್ಚರಿಗೊಳ್ಳುತ್ತಾರೆ. ನಾನು ಇನ್ನೂ ಅನೇಕ ವೇಳೆ ಬರಲಾರೆ. ಅದಕ್ಕಾಗಿ ನೀನು ಯೋಚಿಸಬೇಕಾಗಿಲ್ಲ. ಯಾರ ಸಹಾಯವೂ ಇಲ್ಲದೆ ನಿನಗೆ ದೊರೆತು ಬಿಡುತ್ತದೆ. ಪರಮಹಂಸರ ಭಾವ ಮತ್ತೆ ಗಾಢವಾಯಿತು. ಮತ್ತೆ ಭಗವತಿಯೊಡನೆ ಮಾತನಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ಹೇ ತಾಯೇ, ಯಾರು ಆಗಲೇ ಒಳ್ಳೆಯವರಾಗಿರುವನೋ ಆತನನ್ನು ಒಳ್ಳೆಯವನನ್ನಾಗಿ ಮಾಡುವುದರಲ್ಲಿ ವಿಶೇಷತೆ ಏನಿದೆ? ಆಗಲೇ ಸತ್ತವನನ್ನು ಕೊಲ್ಲುವುದರಿಂದ ದೊರಕುವ ಫಲ ಏನು? ಯಾರು ಗಟ್ಟಿಮುಟ್ಟಾಗಿ ನಿಂತುಕೊಂಡಿದ್ದಾನೋ ಆತನನ್ನು ನೀನು ಕೊಲ್ಲುವುದಾದರೆ ಆಗ ತಾನೇ ನಿನ್ನ ಶೌರ್ಯ ಏನು ಎಂಬುದು ಗೊತ್ತಾಗುವುದು. ಪರಮಹಂಸರು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ಥಟ್ಟನೆ ಉಚ್ಚಕಂಠದಿಂದ ಹೇಳುತ್ತಿದ್ದಾರೆ. ದಕ್ಷಿಣೇಶ್ವರದಿಂದ ಬಂದಿದ್ದೇನೆ, ಹೋಗುತ್ತೇನೆ ತಾಯೇ ಅಂತ. ಇದು ಒಂದು ಚಿಕ್ಕ ಮಗು ದೂರದಿಂದ ಬಂದ ತನ್ನ ತಾಯಿಯ ಕರೆಗೆ ಉತ್ತರ ಕೊಟ್ಟಂತೆ ಇತ್ತು. ಮತ್ತೆ ಅವರ ದೇಹ ಸ್ಪಂದಹೀನವಾಗಿ ಸಮಾಧಿಸ್ಥರಾಗಿದ್ದಾರೆ. ಭಕ್ತರೆಲ್ಲ ಎವೆಯಿಕ್ಕದೆ ಅವರನ್ನು ನೋಡುತ್ತಾ ಕುಳಿತಿದ್ದಾರೆ. ಇನ್ನೂ ಭಾವಾವಿಷ್ಟರಾಗಿಯೇ ಪರಮಹಂಸರು ನನಗೆ ಇನ್ನೂ ಪೂರಿ ಬೇಡ ಅಂತ ಹೇಳುತ್ತಿದ್ದಾರೆ. ಅಕ್ಕಪಕ್ಕದಿಂದ ಬಂದಿದ್ದ ಒಬ್ಬಿಬ್ಬರು ಗೋಸ್ವಾಮಿಗಳು ಈಗ ಎದ್ದು ಹೊರಟು ಹೋದರು. ಪರಮಹಂಸರು ಭಕ್ತರೊಡನೆ ಬಹಳ ಆನಂದದಿಂದ ಮಾತುಕತೆಗಳಾಡುತ್ತಿದ್ದಾರೆ. ಇದು ಚೈತ್ರ ಮಾಸವಾಗಿದ್ದುದರಿಂದ ಬಹಳ ಧಗೆ. ದೇವೇಂದ್ರ ಕುಲ್ಫಿ ಐಸ್ ಕ್ರೀಮ್ ತಯಾರಿಸಿದ್ದಾನೆ. ಅದನ್ನು ಆತ ಪರಮಹಂಸರಿಗೂ ಮತ್ತು ಭಕ್ತರಿಗೂ ಹಂಚಿದ. ಭಕ್ತರೆಲ್ಲ ಅದನ್ನು ಬಹಳ ಆನಂದದಿಂದ ತಿನ್ನುತ್ತಿದ್ದಾರೆ. ಮಾಸ್ಟರ್ ಮೆತ್ತಗೆ ಇನ್ನೂ ಸ್ವಲ್ಪ ಇದ್ದರೆ ಅಂತ ಹೇಳಿದ. ಎಲ್ಲರೂ ನಗಲಾರಂಭಿಸಿದರು. ಪರಮಹಂಸರಿಗೆ ಐಸ್ ಕ್ರೀಮನ್ನು ನೋಡಿಯೇ ಬಾಲಕನ ಹಾಗೆ ಆನಂದ ಉಂಟಾಯಿತು. ಶ್ರೀರಾಮಕೃಷ್ಣರು, ಕೀರ್ತನೆ ಬಹಳ ಚೆನ್ನಾಗಿ ಆಯಿತು. ಗೋಪಿಯರ ಮಾನಸಿಕ ಅವಸ್ಥೆಯ ಭಾಗವನ್ನು ಆತ ಬಹಳ ಚೆನ್ನಾಗಿ ಹಾಡಿದ. ನನ್ನ ಮಾಧವನನ್ನು ಕೊಡು ಮಾಧವಿ ನನಗೆ. ಗೋಪಿಯರದು ಪ್ರೇಮೋನ್ಮಾದ ಅವಸ್ಥೆ. ಏನಾಶ್ಚರ್ಯ ಇದು! ಕೃಷ್ಣನಿಗಾಗಿ ಪ್ರೇಮೋನ್ಮತ್ತರಾಗುವುದು. ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನನ್ನು ತೋರಿಸಿ ಹೇಳಿದ, ಈತನದು ಸಖೀ ಭಾವ, ಗೋಪಿಯರ ಭಾವ ಅಂತ. ರಾಮ, ಇಲ್ಲ, ಈತನಿಗೆ ಎರಡೂ ಉಂಟು, ಮಧುರ ಭಾವ ಮತ್ತು
ಜ್ಞಾನದ ಕಠೋರ ಭಾವ. ಶ್ರೀರಾಮಕೃಷ್ಣರು, ಏನು ನೀವು ಮಾತನಾಡಿಕೊಳ್ಳುತ್ತಿರುವುದು? ಪರಮಹಂಸರು ಈಗ ಸುರೇಂದ್ರನ ಮಾತು ಎತ್ತಿದರು. ರಾಮ, ನಾನು ಆತನಿಗೆ ತಿಳಿಸಿದ್ದೆ, ಆದರೆ ಏಕೋ ಬರಲಿಲ್ಲ. ಶ್ರೀರಾಮಕೃಷ್ಣರು, ಆಫೀಸಿನಿಂದ ಹಿಂದಿರುಗುವುದರಲ್ಲಿಯೇ ಆತ ಸುಸ್ತಾಗಿ ಬಿಟ್ಟಿರುತ್ತಾನೆ. ಒಬ್ಬ ಭಕ್ತ, ರಾಮಬಾಬು ತಮ್ಮ ವಿಷಯವಾಗಿ ಬರೆಯುತ್ತಿದ್ದಾನೆ. ಶ್ರೀರಾಮಕೃಷ್ಣರು ನಗುತ್ತಾ, ಏನು ಬರೆಯುತ್ತಿದ್ದಾನೆ? ಭಕ್ತ, ಪರಮಹಂಸರ ಭಕ್ತಿ ಅಂತ ಒಂದು ಲೇಖನ ಬರೆಯುತ್ತಿದ್ದಾನೆ. ಶ್ರೀರಾಮಕೃಷ್ಣರು ನಗುತ್ತಾ, ಮತ್ತೆ ಇನ್ನೇನು ಬೇಕು? ಅದು ರಾಮನನ್ನು ಸುಪ್ರಸಿದ್ಧನನ್ನಾಗಿ ಮಾಡಿಬಿಡುತ್ತದೆ. ಗಿರೀಶ ನಗುತ್ತಾ, ಆತ ತಮ್ಮ ಶಿಷ್ಯ ಅಂತ ಹೇಳಿಕೊಳ್ಳುತ್ತಿದ್ದಾನೆ. ಶ್ರೀರಾಮಕೃಷ್ಣರು, ನನಗೆ ಶಿಷ್ಯ ಗಿಷ್ಯ ಯಾರೂ ಇಲ್ಲ. ನಾನು ರಾಮನ ದಾಸಾನುದಾಸ. ಅಕ್ಕಪಕ್ಕದವರು ಯಾರೋ ಕೆಲವರು ಬಂದಿದ್ದರು. ಅವರ ನಡೆ ನುಡಿ ವ್ಯವಹಾರ ಪರಮಹಂಸರಿಗೆ ಸರಿದೋರಿ ಬರಲಿಲ್ಲ. ಆಗ ಅವರು, ಇದೆಂಥ ಜಾಗ ಇದು? ಒಬ್ಬ ಧಾರ್ಮಿಕನೂ ನನ್ನ ಕಣ್ಣಿಗೆ ಬೀಳುತ್ತಿಲ್ಲವಲ್ಲ ಅಂತ ಹೇಳಿದರು. ಪರಮಹಂಸರಿಗೆ ಫಲಾಹಾರ ಮಾಡಿಸಲು ದೇವೇಂದ್ರ ಅವರನ್ನು ಮನೆಯ ಒಳಕ್ಕೆ ಕರೆದುಕೊಂಡು ಹೋದ. ಒಂದು ಸ್ವಲ್ಪ ಹೊತ್ತಾದ ಮೇಲೆ ಪರಮಹಂಸರು ಹಸನ್ಮುಖರಾಗಿ ಮತ್ತೆ ದಿವಾನ್ ಖಾನೆಗೆ ಹಿಂದಿರುಗಿ ಬಂದು ಕುಳಿತುಕೊಂಡರು. ಭಕ್ತರೆಲ್ಲ ಅವರ ಸುತ್ತಲೂ ಕುಳಿತುಕೊಂಡರು. ಉಪೇಂದ್ರ ಮತ್ತು ಅಕ್ಷಯ ಅವರ ಎರಡು ಪಾರ್ಶ್ವಗಳಲ್ಲಿಯೂ ಕುಳಿತು ಅವರ ಪಾದಗಳನ್ನು ಒತ್ತಲಾರಂಭಿಸಿದರು. ಪರಮಹಂಸರು ದೇವೇಂದ್ರನ ಮನೆಯ ಹೆಂಗಸರ ಸಂಬಂಧವಾಗಿ, ಒಳ್ಳೆ ಗುಣಶಾಲಿ ಹೆಂಗಸರು ಇವರು, ಹಳ್ಳಿಯ ಹೆಂಗಸರಲ್ಲವೇ, ಆದ್ದರಿಂದ ಅತ್ಯಂತ ಒಳ್ಳೆಯ ಭಕ್ತಿಮತಿಯರು ಅಂತ ಹೇಳುತ್ತಿದ್ದಾರೆ. ಪರಮಹಂಸರು ಆತ್ಮಾರಾಮರು ಆನಂದದಿಂದ ತುಂಬಿ ತುಳುಕಾಡುತ್ತಾ ಹಾಡಲಾರಂಭಿಸಿದ್ದಾರೆ. ಸಹಜ ಮಾನಸನಾಗದಿರೆ ನೀ ಸಹಜ ಸುಂದರ ದೇವನೊಲುಮೆಯ ಗಳಿಪುದೆಂತೀ ಲೋಕದಿ. ಮತ್ತೆ ಹಾಡಿದರು. ಭಿಕ್ಷಾ ಪಾತ್ರೆಯ ಹಿಡಿದು ಸುತ್ತುತಿಹ ಓ ಪರಿವ್ರಾಜಕ, ನಿಲ್ಲು ಒಂದು ಕ್ಷಣ ಬಾಗಿಲಲ್ಲಿ, ನಿನ್ನ ಕಾಂತಿಯುತ ಮುಖಮಂಡಲವನ್ನು ನೋಡುವೆನೊಮ್ಮೆಗೆ ಸನಿಹದಲ್ಲಿ. ಮತ್ತೆ ಹಾಡಿದರು. ನಿರಂತರವು ಹಿರಿಯೊಲವಿನಳದ್ದಿದ ಫಕೀರನೊಬ್ಬನು ಬಂದಿಹನು, ಹಿಂದೂ ಮುಸ್ಲಿಮರೊಂದೇ ಎನ್ನುವ ಪವಿತ್ರ ಭಾವದಿ ನೋಡುವನು. ಗಿರೀಶ ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡ. ಪರಮಹಂಸರೂ ಗಿರೀಶನಿಗೆ ನಮಸ್ಕಾರ ಮಾಡಿದರು. ದೇವೇಂದ್ರಾದಿ ಭಕ್ತರು ಪರಮಹಂಸರನ್ನು ಗಾಡಿಗೆ ಹತ್ತಿಸಿದರು. ತನ್ನ ಮನೆಯ ಅಂಗಳದಲ್ಲಿ ಹಾಕಿದ್ದ ಒಂದು ಬೆಂಚಿನ ಮೇಲೆ ನೆರೆಮನೆಯವನೊಬ್ಬ ಇನ್ನೂ ನಿದ್ರಿಸುತ್ತಿರುವುದನ್ನು ನೋಡಿ ದೇವೇಂದ್ರ ಆತನನ್ನು ಎಬ್ಬಿಸಿದನು. ಆತ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಕೇಳಿದ, ಏನು, ಪರಮಹಂಸರು ಬಂದರೇನು ಅಂತ. ಎಲ್ಲರೂ ಗಹಗಹಿಸಿ ಹೊಟ್ಟೆ ಹುಣ್ಣಾಗುವವರೆಗೆ ನಕ್ಕರು. ಆತ ಪರಮಹಂಸರನ್ನು ನೋಡಬೇಕೆಂದು ಬಹಳ ಹೊತ್ತಿಗೆ ಮುಂಚೆಯೇ ಅಲ್ಲಿಗೆ ಬಂದಿದ್ದ. ಬಹಳ ಸೆಕೆಯಾಗಿದ್ದುದರಿಂದ ಬೆಂಚಿನ ಮೇಲೆ ಒಂದು ಮಂದಲಿಗೆ ಹಾಸಿ ಅದರ ಮೇಲೆ ಸುಮ್ಮನೆ ಮಲಗಿಕೊಂಡಿದ್ದ. ಆದರೆ ನಿದ್ರಾದೇವಿ ಅವನನ್ನು ಒಲಿದುಕೊಂಡು ಬಿಟ್ಟಿದ್ದಳು. ಪರಮಹಂಸರ ಗಾಡಿ ದಕ್ಷಿಣೇಶ್ವರದ ಕಡೆ ಮುಂದುವರಿಯಿತು. ಅವರು ಆನಂದದಿಂದ ಮಾಸ್ಟರಿಗೆ ಹೇಳುತ್ತಿದ್ದಾರೆ, ನಾನು ಇಂದು ಬಹಳವಾಗಿ ಕುಲ್ಫಿ ತಿಂದು ಬಿಟ್ಟೆ. ನೀನು ಮತ್ತೆ ದಕ್ಷಿಣೇಶ್ವರಕ್ಕೆ ಬರುವಾಗ ಒಂದು 4-5 ತುಂಡು ಕುಲ್ಫಿಯನ್ನು ನನಗೋಸ್ಕರ ತೆಗೆದುಕೊಂಡು ಬಾ. ಅವರು ಮತ್ತೆ ಮಾಸ್ಟರಿಗೆ ಹೇಳಿದರು, ಈ ಕೆಲವು ಯುವಕರ ಕಡೆ ನನ್ನ ಮನಸ್ಸು ಎಳೆಯುತ್ತಿದೆ. ಚಿಕ್ಕ ನರೇನ, ಪೂರ್ಣ ಮತ್ತು ನಿನ್ನ ಆ ಸಂಬಂಧಿ ಇವರ ಕಡೆ ಅಂತ. ಮಾಸ್ಟರ್, ಏನು ದ್ವಿಜನೇನು? ಶ್ರೀರಾಮಕೃಷ್ಣರು, ಅಲ್ಲ, ಆತನೇನೂ ನನ್ನ ಮನಸ್ಸಿನಲ್ಲಿ ಇಲ್ಲೇ ಇದ್ದಾನೆ. ಆತನ ಅಣ್ಣ ಮಾಸ್ಟರ್. ಓ, ಆತನೇ? ಪರಮಹಂಸರು ಆನಂದದಿಂದ ಗಾಡಿಯಲ್ಲಿ ಮುಂದುವರಿಯುತ್ತಿದ್ದಾರೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ
दुःखहारी